ಅಂತೂ ಇಂತೂ ರಾಜ್ಯದ ಜನತೆಯ ಒತ್ತಾಯಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸುವಂತಹ ಮಾತನ್ನ ಹೇಳಿದೆ. ಸಿದ್ದರಾಮಯ್ಯ ಅವರ ಈ ಮಾತಿನಿಂದ ಹಲವರಿಗೆ ನೆಮ್ಮದಿಯ ನಿಟ್ಟುಸಿರು, ನಿಜಾಂಶ ಹೊರಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇದೇ ಸಂದರ್ಭದಲ್ಲಿ ಡಿಕೆ ರವಿ ಅವರ ತಾಯಿ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಕೇರಿಯ ಸರ್ಕಾರಕ್ಕೆ ಹೊರಗೆ ಬರ್ಲಿ, ಸತ್ಯ ಹೊರಗೆ ಬರ್ಲಿ ಅಂತ ಹೋರಾಡ್ತಿತ್ತು ನನ್ನ ಜನ. ನನ್ನ ದೇಶದ ಮಕ್ಕಳೆಲ್ಲ ಸತ್ಯ ಹೊರಗೆ ಬರ್ತದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರಿ ಅಂತಲೇ ಹೋರಾಡ್ತಿತ್ತು. ಡಿಕೆ ರವಿಯಿಂದ ಡಿಕೆ ತಾಯಿ ಮಾಡಿರೋ ಆಶೀರ್ವಾದ ಎಲ್ಲ ಮಕ್ಕಳಿಗೂ ಅವನ ಬುದ್ಧಿ, ಅವನು ಅವನ ಜ್ಞಾನ, ಅವನ ಇದ್ರಲ್ಲೇ ಮುಂದೆ ಬರ್ಲಪ್ಪ. ಓದಿ ಮಕ್ಕಳೆಲ್ಲ ಅವನ ಅಕ್ಷರನೇ ದಾಟ್ಲಪ್ಪ. ಈ ಇಡತೆ ನಾಡು, ಈ ನಾಡಿನ ಜನರೆಲ್ಲ ಮಕ್ಕಳುವೆ ನನ್ನ ಮಕ್ಕಳ ತರನೇ, ನನ್ನ ಮಗನ ತರನೇ ಇದ್ದುವಂತರಾಗ್ಲಪ್ಪ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ನನಗಿನ್ನೇನು ಮಾಡೋ ಶಕ್ತಿ ನಾನಿನ್ನೂ ತಾಳ್ತಾ ಇಲ್ಲ. ನನ್ನ ಮಗ ಅಷ್ಟು ನೋವು ಕೊಟ್ಟವನೇ, ಆ ನೋವನ್ನ ಹಂಚಿಕೊಳ್ಳೋ ಮಕ್ಕಳನ್ನ ಪಡೆದಿದ್ದೀನಿ ನಾನು. ಭಗವಂತ ಎಲ್ಲ ಮಕ್ಕಳಿಗೂ ಆಯುಷ ಆರೋಗ್ಯ ಕೊಟ್ಟು, ಬುದ್ಧಿ ಕೊಟ್ಟು, ಡಿಕೆ ರವಿ ಅಂತೇವನೇ 4 ಅಕ್ಷರ ಕಲೀಲಿ ಕಣಪ್ಪ. ಅವ್ರ ತಾಯಿಯಾಗಿ